ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಿಸಿ ಬಿಸಿ ಅನ್ನಕ್ಕಾಗಲಿ, ಇಡ್ಲಿಗಾಗಲಿ, ಚಪಾತಿಗಾಗಲಿ, ದೋಸೆ, ಮುದ್ದೆ, ರೈಸ್ ಎಲ್ಲರಿಗೂ ಕೂಡ ಹೊಂದಾಣಿಕೆಯಾಗುವಂತಹ ಸಾಂಬಾರು ಮಾಡ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಹಾಗೆ ಹೆಸರು ಬೇಳೆ ಹಾಕಿ ಸಿಂಪಲ್ಲಾಗಿ ಸಾಂಬಾರು ಮಾಡ್ಬೋದು. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಅರ್ಧ kg ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ಳೋಣ. ನಂತರ 2 ಈರುಳ್ಳಿ, ಎಣ್ಣೆ ಹಾಗೆ 3 ಟೊಮೊಟೊ ತೊಗೊಳ್ಬೇಕು. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹುಳುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಅಚ್ಚ ಖಾರದ ಪುಡಿ ಇಲ್ಲ ಸಾಂಬಾರು ಪುಡಿ ಇದ್ದರೆ ಬಳಸ್ಬೋದು. ನಂತರ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ, ಹಾಗೆ 3/4 ಗ್ಲಾಸಷ್ಟು ಹೆಸರುಬೇಳೆ ತಗೊಳ್ತಾ ಇದ್ದೀನಿ. ಅರ್ಧ ಗ್ಲಾಸಿಂದ 3/4 ಗ್ಲಾಸಷ್ಟು ಹೆಸರುಬೇಳೆ ತಗೊಂಡ್ರೆ ಸಾಕು. ಓಕೆ, ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಬಾಣಲಿ ಸ್ವಲ್ಪ ಬಿಸಿ ಆದ ನಂತರ ಹೆಸರುಬೇಳೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಸ್ವಲ್ಪ ಹದವಾಗಿ ಬಿಸಿ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ಒಂದು ಸರಿ ಆದರೂ ಟ್ರೈ ಮಾಡಿ. ಒಂದು ತಟ್ಟೆ ಅನ್ನ ಖಾಲಿ ಮಾಡ್ಬೋದು, ಅಷ್ಟೊಂದು ತುಂಬ ರುಚಿಯಾಗಿರುತ್ತೆ. ಸಿಪ್ಪೆ ಎಲ್ಲ ತೆಗೆದು ಸೀಮೆ ಬದನೆಕಾಯಿ ರೆಡಿ ಆಯಿತು. ಇವಾಗ ಹೆಸರುಬೇಳೆ ತೊಳೆದು ಎತ್ತಿಟ್ಕೊಂಡಾಯಿತು. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿದು, ಅಲ್ಲಿವರೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಕೊಡೋದು. ಅದಕ್ಕೋಸ್ಕರ ಎಣ್ಣೆಲೇ ಈರುಳ್ಳಿನ ಚೆನ್ನಾಗಿ ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತುಂಬ ಸಾಂಬಾರು ರೆಸಿಪಿ ಹಾಗೆ ಬೆಳಗಿನ ತಿಂಡಿ ರೆಸಿಪಿಗಳನ್ನ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ ಇರುತ್ತೆ, ದಯವಿಟ್ಟು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಇವಾಗ ಟೊಮೊಟೊ ಹಚ್ಕೊಂಡಿದ್ವಲ್ಲ ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊ ಮೆತ್ತಗಾಗಬೇಕು, ಅಲ್ಲಿವರೆಗೂ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆಲೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇವಾಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದೇ ಸರಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಬೋದು ಲಾಸ್ಟಲ್ಲಿ ಸಾಂಬಾರಿಗೆ. ಓಕೆ, ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ 2.5ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಸಾಂಬಾರು ಪುಡಿನೂ ಕೂಡ ಹಾಕ್ಬೋದು ಅಚ್ಚ ಖಾರದ ಪುಡಿ ಬದಲಾಗಿ. ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಸೀಮೆ ಬದನೆಕಾಯಿ ಹಾಕ್ಕೊಳ್ಳೋಣ. ಸೀಮೆ ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಸಿಂಪಲ್ಲಾಗಿ ಜಾಸ್ತಿ ಪದಾರ್ಥಗಳಿಲ್ಲದೆ ಪಟಾಪಟ ಅಂತ ಬೇಗ ಬೆಳಗಿನ ತಿಂಡಿಗೆ ಇಡ್ಲಿ ಆಗಿರ್ಬೋದು, ದೋಸೆಗಾಗಿರ್ಬೋದು, ಚಪಾತಿ ಮಾಡಿದ್ರೆ ಬೇಗ ಆಗೋಗುತ್ತೆ ಈ ಸಾಂಬಾರು. ಓಕೆ, ಇವಾಗ ಹೆಸರುಬೇಳೆ ತೊಳೆದು ಎತ್ತಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಬೇಡಿ, 2 ಗ್ಲಾಸಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗಲೇ. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗುತ್ತೆ. ಯಾಕಂದರೆ ಈ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಚೆಂದ. ಓಕೆ, ಇವಾಗ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾವು ಮಂತಲ್ಲಿ ಚೆನ್ನಾಗಿ ಮಸ್ಕೊಳ್ಳಿ, ಇಲ್ಲಾಂದರೆ ಸೌಟಲ್ಲಾದರೂ ಮಸಿಬೋದು. ಇವಾಗ ನಾನು ಮಂತಲ್ಲಿ ಒಂದು 3 ಸರಿ ಚೆನ್ನಾಗಿ ಮಸ್ತಿ ಎತ್ತಿಟ್ಕೊಳ್ತೀನಿ ಸಾಂಬಾರು. ಓಕೆ, ಇವಾಗ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿ ಇದೆ ಸಾಂಬಾರು. ಇಡ್ಲಿ ದೋಸೆಗಂತೂ ಸಖತ್ತಾಗಿರುತ್ತೆ. ಒಂದ್ಸಲಿ ಖಂಡಿತ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಇವಾಗ ಪಾತ್ರೆಗೆ ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಣಮೆಣಸು, ಜೀರಿಗೆ, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಸಾಸಿವೆ ಎಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಸಾಂಬಾರಿಗೆ ಬೆರೆಸ್ಕೊಳ್ಳೋಣ. ಒಗ್ಗರಣೆನ ಸಾಂಬಾರಿಗೆ ಹಾಕಿದ್ರೆ ಮುಗೀತು. ಅಲ್ಲಿಗೆ ಸೀಮೆ ಬದನೆಕಾಯಿ ಹೆಸರುಬೇಳೆ ಸಾಂಬಾರು ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ತುಂಬ ರೆಸಿಪಿ ವಿಡಿಯೋಗಳು ಹಾಕಿದ್ದೀನಿ, ಖಂಡಿತ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಎಷ್ಟೊಂದು ಚೆನ್ನಾಗಿದೆ, ರುಚಿಯಾದ ಸಾಂಬಾರು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ತಗೊಂಡು ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸಪೋರ್ಟಿಂಗ್, ಥ್ಯಾಂಕ್ ಯು.